ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 141ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಬದರಿಕಾಶ್ರಮ ಮಹಿಮೆ, ಬದರಿಕಾಶ್ರಮದ ಹಿಮಕುಂಡ, ಅಗ್ನಿಸತ್ಯಪದ, ಪಂಚಧಾರ ಅಥವಾ ಪಂಚಶಿಖ, ಚತುಸ್ರೋತ, ವೇದಧಾರ, ದ್ವಾದಶಾದಿತ್ಯ, ಲೋಕಪಾಲ, ಮೇರುವರ, ಮಾನಸೋದ್ಭೇದ, ಪಂಚಶಿರ, ಸೋಮಾಭಿಷೇಕ, ಊರ್ವಶೀಕುಂಡ ತೀರ್ಥಪ್ರಭಾವ. ಬದರಿಕಾಶ್ರಮದಲ್ಲಿ ವಿಷ್ಣುವು ತಪಸ್ಸನ್ನು ಮಾಡಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಭೂದೇವಿ, ಆ ಹಿಮವತ್ ಪರ್ವತದ ತಪ್ಪಲಿನಲ್ಲಿರುವ ಶ್ರೇಷ್ಠವೂ ರಹಸ್ಯವೂ ಆದ ಮತ್ತೊಂದು ಕ್ಷೇತ್ರ ವಿಚಾರವನ್ನು ಕೇಳು. ದೇವತೆಗಳಿಗೂ ದುರ್ಲಭವಾದ ಬದರಿ ಎಂದು ಪ್ರಸಿದ್ಧವಾದ ಕ್ಷೇತ್ರವಿದೆ. ಪ್ರಪಂಚವನ್ನೇ ಉತ್ತಾರಣ ಮಾಡುವ ಮತ್ತು ಭಕ್ತರಾದವರು ಪಡೆಯುವ ಆ ಕ್ಷೇತ್ರವನ್ನು ಅತಿ ಕಷ್ಟವಾದ ಕರ್ಮವನ್ನು ಮಾಡಿದ ಮಾತ್ರಕ್ಕೆ ಮನುಷ್ಯನು ಪಡೆಯಲಾರನು. ಕಷ್ಟದಿಂದ ಸೇರಬಹುದಾದ ಆ ನನ್ನ ಕ್ಷೇತ್ರವು ಹಿಮರಾಶಿಯ ಕಲ್ಲಿನ ಪ್ರದೇಶದಲ್ಲಿದೆ.
ಅದನ್ನು ಸೇರುವ ಮನುಷ್ಯನು ಧನ್ಯನಾಗುವನು. ಆ ಬದರಿ ಕ್ಷೇತ್ರದಲ್ಲಿ ಬೆಟ್ಟದಲ್ಲಿ ಹಿಮಕುಂಡವೆಂದು ಪ್ರಸಿದ್ಧವಾದ ತೀರ್ಥವೊಂದಿದೆ. ಮಾಧವಿ, ನಾನು ನನ್ನನ್ನು ಹಿಮದಲ್ಲಿರುವವನನ್ನಾಗಿ ಮಾಡಿಕೊಂಡು ಅಲ್ಲಿದ್ದೇನೆ. 3 ರಾತ್ರಿ ಉಪವಾಸ ಮಾಡಿ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಅಗ್ನಿಷ್ಠೋಮ ಯಜ್ಞದ ಫಲವನ್ನು ಪಡೆಯುವನು. ಜಿತೇಂದ್ರಿಯನೂ ವ್ರತನಿಷ್ಠನೂ ಆಗಿ ಅಲ್ಲಿ ಪ್ರಾಣವನ್ನು ಬಿಡುವವನು ಸತ್ಯಲೋಕವನ್ನು ದಾಟಿ ನನ್ನ ಲೋಕವನ್ನು ಸೇರುವನು. ಆ ಬದರಿ ಕ್ಷೇತ್ರದಲ್ಲಿ ಅಗ್ನಿ ಸತ್ಯಪದವೆಂಬ ಬೇರೊಂದು ನನ್ನ ತೀರ್ಥವಿದೆ. ಅಲ್ಲಿ 3 ಶಿಖರಗಳಿಂದ ಒನಕೆಯಷ್ಟು ಗಾತ್ರದ ಧಾರೆಗಳು ಧುಮುಕುತ್ತವೆ. 3 ರಾತ್ರಿ ಉಪವಾಸ ಮಾಡಿ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುವವನು ಸತ್ಯವಾದಿಯೂ ಶೂರನೂ ನನ್ನ ಕರ್ಮಗಳಲ್ಲಿ ಆಸಕ್ತನೂ ಆಗುವನು. ಜಲಾಹಾರನಾಗಿ ಅಲ್ಲಿ ಪ್ರಾಣವನ್ನು ಬಿಡುವವನು ಸತ್ಯಲೋಕವನ್ನು ಅತಿಕ್ರಮಿಸಿ ನನ್ನ ಲೋಕದಲ್ಲಿ ಸಂತೋಷಿಸುವನು. ದೇವಿ, ಬದರಿಯಲ್ಲಿರುವ ನನ್ನ ಆಶ್ರಮವು ಇಂದ್ರಲೋಕವೆಂದು ಪ್ರಸಿದ್ಧವಾಗಿದೆ. ಅಲ್ಲಿ ಇಂದ್ರನು ನನ್ನನ್ನು ಪೂರ್ಣವಾಗಿ ಸಂತೋಷಪಡಿಸಿದನು. ಅಲ್ಲೂ ಶಿಖರಗಳಿಂದ ದಪ್ಪವಾದ ತೀರ್ಥಧಾರೆಯು ದೊಡ್ಡ ಹಾಸುಗಲ್ಲಿನ ಮೇಲೆ ಬೀಳುವುದು. ನನ್ನ ಧರ್ಮದಲ್ಲಿದ್ದು ಆ ತೀರ್ಥದಲ್ಲಿ 1 ರಾತ್ರಿ ವಾಸ ಮಾಡಿ ಸ್ನಾನ ಮಾಡುವವನು ಸತ್ಯವಾದಿಯೂ ಶುಚಿಯೂ ಆಗಿ ಸತ್ಯಲೋಕದಲ್ಲಿ ವಾಸಿಸುವನು. ಅಲ್ಲಿ ಅನಶನ ವ್ರತವನ್ನು ಮಾಡಿ ಪ್ರಾಣ ಬಿಡುವವನು ಸತ್ಯಲೋಕವನ್ನು ದಾಟಿ ನನ್ನ ಲೋಕಗಳಲ್ಲಿ ನಿಲ್ಲುವನು. 5 ಶಿಖರಗಳಿಂದ ಧಾರೆಗಳು ಬೀಳುವ ಪಂಚಶಿಖವೆಂಬ ಬದರ್ಯಾಶ್ರಮ ತೀರ್ಥವೊಂದಿದೆ. ಆ ಪಂಚಧಾರಾ ಪ್ರವಾಹದಲ್ಲಿ ಸ್ನಾನ ಮಾಡುವವನು ಅಶ್ವಮೇಧ ಯಜ್ಞದ ಫಲವನ್ನು ಪಡೆದು ದೇವತೆಗಳೊಡನೆ ಸಂತೋಷಪಡುವನು. ಅತಿ ಕಷ್ಟವಾದ ಸತ್ಕರ್ಮಗಳನ್ನು ಮಾಡಿ ಅಲ್ಲಿ ಪ್ರಾಣವನ್ನು ಬಿಡುವವನು ಸ್ವರ್ಗಲೋಕವನ್ನು ಮೀರಿ ನನ್ನ ಲೋಕದಲ್ಲಿ ವಾಸಿಸುವನು. ಶ್ರೇಷ್ಠವಾದ ಆ ನನ್ನ ಕ್ಷೇತ್ರದಲ್ಲಿ ಚತುಸ್ರೋತವೆಂಬ ಪ್ರಸಿದ್ಧವಾದ ತೀರ್ಥವೊಂದಿದೆ. 4 ದಿಕ್ಕುಗಳಿಂದಲೂ ಅಲ್ಲಿ 4 ತೀರ್ಥಧಾರೆಗಳು ಧುಮುಕುತ್ತವೆ. ಅಲ್ಲಿ 1 ರಾತ್ರಿ ವಾಸ ಮಾಡಿ ತೀರ್ಥದಲ್ಲಿ ಸ್ನಾನವನ್ನು ಮಾಡುವವನು ಸ್ವರ್ಗಲೋಕದ ಹಿಂಭಾಗದಲ್ಲಿ ಸಂತೋಷಿಸುವನಲ್ಲದೆ ನನ್ನ ಭಕ್ತನಾಗಿ ಜನಿಸುವನು. ಅತಿ ಕಷ್ಟವಾದ ಸತ್ಕರ್ಮಗಳನ್ನು ಮಾಡಿ ಬಳಿಕ ಆ ತೀರ್ಥದಲ್ಲಿ ಪ್ರಾಣಗಳನ್ನು ಬಿಟ್ಟವನು ಸ್ವರ್ಗಲೋಕವನ್ನು ಅತಿಕ್ರಮಿಸಿ ನನ್ನ ಲೋಕವನ್ನು ಸೇರುವನು. ಉತ್ತಮವಾದ ಆ ನನ್ನ ಕ್ಷೇತ್ರದಲ್ಲಿ ವೇದಧಾರವೆಂದು ಪ್ರಸಿದ್ಧವಾದ ತೀರ್ಥವೊಂದಿದೆ. ಅಲ್ಲೇ ಬ್ರಹ್ಮನ ಬಾಯಿಂದ 4 ವೇದಗಳು ಹೊರಗೆ ಬಂದವು. ಅಲ್ಲೇ ಅದೇ ಹಿಮವತ್ಪರ್ವತದ ತಪ್ಪಲಿನಲ್ಲಿ 4 ಶಿಖರಗಳಿಂದ ಬಹಳ ದಪ್ಪವೂ ವಿರೂಪವೂ ಆದ 4 ತೀರ್ಥಧಾರೆಗಳು ಬೀಳುತ್ತವೆ. ಅಲ್ಲಿ 4 ರಾತ್ರಿ ವಾಸ ಮಾಡಿ ತೀರ್ಥಸ್ನಾನವನ್ನು ಮಾಡುವ ಮನುಷ್ಯನು 4 ವೇದಗಳನ್ನು ಗ್ರಹಿಸಲು ಅರ್ಹನಾಗುವನು. ಅಲ್ಲದೆ ಬಳಿಕ ನನ್ನ ಕರ್ಮ ಮಾರ್ಗದಲ್ಲಿದ್ದು ಅಲ್ಲಿ ಪ್ರಾಣವನ್ನು ಬಿಟ್ಟು ದೇವಲೋಕವನ್ನು ಮೀರಿ ನನ್ನ ಲೋಕದಲ್ಲಿ ನೆಲೆಸುವನು. ದೇವಿ, ನನ್ನ ಉತ್ತಮವಾದ ಆ ಬದರಿ ಕ್ಷೇತ್ರದಲ್ಲಿ ದ್ವಾದಶಾದಿತ್ಯ ಕುಂಡವೆಂದು ನಾನು
ಆ ದ್ವಾದಶಾದಿತ್ಯರನ್ನು ನಿಲ್ಲಿಸಿದ ಸ್ಥಳ ಅಥವಾ ತೀರ್ಥ ಒಂದಿದೆ. ಅಲ್ಲಿ ಪರ್ವತ ಶಿಖರದಿಂದ ನನ್ನ ಕರ್ಮಗಳಲ್ಲಿ ಸುಖವನ್ನು ಉಂಟುಮಾಡುವ 12 ತೀರ್ಥಧಾರೆಗಳು ಪರ್ವತದ ಬುಡದಲ್ಲಿರುವ ದೊಡ್ಡದಾದ ಕಲ್ಲಿನ ಮೇಲೆ ಬೀಳುತ್ತವೆ. ಯಾವುದಾದರೊಂದು ದ್ವಾದಶಿಯ ದಿನ ಅಲ್ಲಿ ಸ್ನಾನ ಮಾಡುವವನು ಆ ದ್ವಾದಶಾದಿತ್ಯರಿರುವೆಡೆಗೆ ಹೋಗುವುದರಲ್ಲಿ ಸಂಶಯವಿಲ್ಲ. ನನ್ನ ಕರ್ಮಗಳಲ್ಲಿದ್ದು ಅದೇ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ದ್ವಾದಶಾದಿತ್ಯರನ್ನು ಅತಿಕ್ರಮಿಸಿ ನನ್ನ ಲೋಕದಲ್ಲಿ ವಾಸಿಸುವನು. ಉತ್ತಮವಾದ ಆ ನನ್ನ ಕ್ಷೇತ್ರದಲ್ಲಿಯೇ ನಾನು ಪೂರ್ವದಲ್ಲಿ ಆ ಲೋಕಪಾಲರನ್ನು ನಿಲ್ಲಿಸಿದ ಸ್ಥಳವಾದ ಲೋಕಪಾಲವೆಂದು ಪ್ರಸಿದ್ಧವಾದ ತೀರ್ಥ ಒಂದಿದೆ. ಅಲ್ಲಿ ಪರ್ವತದ ನಡುವೆ ಪರ್ವತವನ್ನು ಭೇದಿಸಿಕೊಂಡು ಹೊರಟಿರುವ ಮತ್ತು ಚಂದ್ರನು ಉದಿಸಿದೆಡೆಯಾದ ದೊಡ್ಡದಾದ ನನ್ನ ಸ್ಥಳಕುಂಡವಿದೆ. ಅದರಲ್ಲಿ ಜ್ಯೇಷ್ಠ ಮಾಸದ ದ್ವಾದಶಿಯ ದಿನ ಸ್ನಾನ ಮಾಡುವವನು ಲೋಕಪಾಲರೊಡನೆ ಸೇರಿ ಸಂತೋಷ ಪಡುವನಲ್ಲದೆ ನನ್ನ ಭಕ್ತನಾಗಿಯೂ ಜನಿಸುವನು. ಲೋಕಪಾಲ ತೀರ್ಥದಲ್ಲೇ ನನ್ನ ಕರ್ಮಾಸಕ್ತನಾಗಿದ್ದು ಪ್ರಾಣವನ್ನು ಬಿಟ್ಟವನು ಲೋಕಪಾಲರನ್ನು ಮೀರಿ ನನ್ನ ಲೋಕವನ್ನು ಸೇರುವನು. ಭೂಮಿ, ಆ ಬದರಿಕಾಶ್ರಮದಲ್ಲಿ ಮೇರುವರವೆಂಬ ಮತ್ತೊಂದು ನನ್ನ ತೀರ್ಥವಿದೆ. ನಾನು ಅಲ್ಲಿ ನಿಂತು ಮೇರುವನ್ನು ನಾನೇ ಸ್ಥಾಪಿಸಿದೆನು. ಸುವರ್ಣಕಾಂತಿಯ 3 ತೀರ್ಥಧಾರೆಗಳು ಅಲ್ಲಿ ಧುಮುಕುತ್ತವೆ. ಭೂಮಿಯಲ್ಲಿ ಬೀಳುವುದಾದರೂ ಆ ನೀರು ಬಳಿಕ ಕಾಣಿಸುವುದೇ ಇಲ್ಲ. 3 ರಾತ್ರಿ ಉಪವಾಸ ಮಾಡಿ ಆ ಧಾರೆಗಳಲ್ಲಿ ಸ್ನಾನ ಮಾಡುವವನು ಮೇರು ಶಿಖರದಲ್ಲಿ ಆನಂದಿಸುವುದಲ್ಲದೆ ಬಳಿಕ ನನ್ನ ಭಕ್ತನಾಗಿ ಜನಿಸುವನು. ರಹಸ್ಯವಾದ ಆ ನನ್ನ ಉತ್ತಮ ತೀರ್ಥದಲ್ಲಿ ಮೃತನಾದರೆ ಮೇರು ಶಿಖರವನ್ನು ಅತಿಕ್ರಮಿಸಿ ನನ್ನ ಲೋಕವನ್ನು ಸೇರುವನು. ಅಲ್ಲಿ ಮಾನಸೋದ್ಭೇದವೆಂಬ ಉತ್ತಮವಾದ ಬೇರೊಂದು ತೀರ್ಥವಿದೆ. ಅಲ್ಲಿ ನಡುವೆ ಭೂಮಿಯನ್ನು ಭೇದಿಸಿಕೊಂಡು ನೀರು ವೇಗವಾಗಿ ಹೊರಡುತ್ತದೆ. ಅಲ್ಲಿರುವ ಆ ಪ್ರದೇಶವನ್ನು ದೇವತೆಗಳು ಅರಿಯರು. ಭೂಮಿಯ ಮೇಲೆ ಬೀಳುವ ಆ ನೀರನ್ನು ಮನುಷ್ಯರೇ ತಿಳಿಯುವರು. ಅಲ್ಲಿ ಹಗಲು ರಾತ್ರಿಯೂ ವಾಸ ಮಾಡಿ ತೀರ್ಥಸ್ನಾನ ಮಾಡುವವನು ದಿವ್ಯವಾದ ಮಾನಸ ಸರೋವರದಲ್ಲಿ ಆನಂದಿಸುವನು. ಅಲ್ಲದೆ ನನ್ನ ಭಕ್ತನಾಗಿ ಜನಿಸುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 141ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.